ಓಕೆ, ಇವಾಗ ಚರಿಗೆ ಸ್ವಲ್ಪ ರೈಸು ಮತ್ತು ಸ್ವಲ್ಪ ಚಿಕನ್ನು ಹಾಕಿ ಮಿಕ್ಸಿಲಿ ರುಬ್ಬಿ ತಿನ್ನಿಸ್ತಾ ಇದ್ದೀನಿ. ಸೊ ಮೊಸರನ್ನ ತಿಂತಾನೆ, ಇದು ತಿಂತಾನೆ, ಬಟ್ ಇದನ್ನು ಚಪ್ಪರ್ಸ್ಕೊಂಡು ಸ್ವಲ್ಪ ತಿಂತವನೆ. ತಿನ್ಸಿದ್ರೆ ತಿನ್ನೋದು, ಅವನೇ ತಿನ್ನಲ್ಲ. ಮೊಸರನ್ನ ಅಂದರೆ ಒಂಥರ ಇಲ್ಲೆಲ್ಲ ಬೀಳಿಸ್ಕೊಂಡು ಬೆಳೆಸ್ಕೊಂಡು ತಿಂತಾನೆ. ಸೊ ಇದನ್ನೇನೋ ಚಪ್ಪರ್ಸ್ಕೊಂಡು ತಿಂತಿದ್ದಾನೆ. ಆದರೂ ಡ್ರಾಮಾ ಮಾಡ್ತಾನೆ ತಿನ್ನೋದಕ್ಕೆ. ಹೊಟ್ಟೆ ಹತ್ತಿದ್ರು ಡ್ರಾಮಾ ನಿಂದು, ಆಯಿತಾ? ತಿನ್ನು. ಮತ್ತು ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಎಬಿ ಬ್ಲಾಗ್ಸ್. ಓಕೆ, ಅರ್ಜುನ ಎಲ್ಲೋಗಿದ್ದಾನೆ ಅಂದರೆ ಆಚೆ ಹೋಗಿದ್ದಾನೆ ಅವ್ರ ಫ್ರೆಂಡ್ಸ್ ಜೊತೆ, ಕಾಲೇಜ್ ಫ್ರೆಂಡ್ಸ್ ಜೊತೆ. ಮತ್ತು ನಾನು ಯೋಗಿ ಇಬ್ಬರು ಇದ್ದೀವಿ ಇಲ್ಲಿ. ಚಳಿಗೆ ಊಟ ಮಾಡಿಸಿ ನಾವು ಇನ್ನೂ ಏನೂ ಊಟನೇ ಮಾಡಿಲ್ಲ. ಈಗ 2 ಗಂಟೆ ಅಷ್ಟೊತ್ತಿಗೆ ನಾವು ಸ್ಟುಡಿಯೋಗೆ ಹೋಗಬೇಕು. ಅತ್ತಿಗೆಗೂ ಅಲ್ಲಿ ಹುಷಾರಿಲ್ಲ ಪಾಪ. ಇವಾಗ ಆಸ್ಪತ್ರೆಗೆ ಕರ್ಕೊಂಬಂದು ನಮ್ಮ ಡ್ಯಾಡಿ. ಸ್ವಲ್ಪ ಹೊಟ್ಟೆ ನೋವಂತೆ ಅವ್ರಿಗೆ. ಅದಕ್ಕೆ ಫಸ್ಟ್ ಇವ್ರಿಗೆ ತಿನ್ನಿಸ್ಬಿಟ್ರೆ ನನಗೆ ನೆಮ್ಮದಿ. ಏನಂದರೆ ಕೆಲಸ ಮಾಡೋಕ್ಕೆ ನೆಮ್ಮದಿ ಇರುತ್ತೆ, ಅದಕ್ಕೆ. ಓಕೆ, ನಾವು ಹೋಗ್ಬೇಕಾದ್ರೆ ಸಿಗ್ತೀವಿ. ಏನೇನಾಗುತ್ತೆ ಇವತ್ತೊಂದು ದಿನ ನೋಡೋಣ. ಇವತ್ತು ಬೆಳಿಗ್ಗೆ ಟಿಫನ್ಗೆ ಬ್ರೇಕ್ಫಾಸ್ಟು ಏನು ಮಾಡ್ತಾ ಇದ್ದೀವಿ ಅಂದರೆ ಎಗ್ ಆಮ್ಲೆಟ್ಟು. ಅದಕ್ಕೆ 1 ಪೌಂಡು ಬ್ರೆಡ್ಡು ಮತ್ತು ಬೇಕಾದಷ್ಟು ಮೊಟ್ಟೆ ಇದೆ. ಸೊ ಅದರಲ್ಲಿ ಎಷ್ಟು ಬೇಕೋ ಅಷ್ಟು ಮೊಟ್ಟೆ ತಗೊಳ್ಳೋದು. ಆ ಮೊಟ್ಟೆಗೆ ಏನೇನು ಬೇಕು ಅಂತ ಅಂದರೆ, ಸೊ ನೋಡಿ, ಪೆಪ್ಪರ್ ಪೌಡ್ರು, ಖಾರದ ಪುಡಿ ಮತ್ತು ಉಪ್ಪು, ಮೊಟ್ಟೆ, ಎಣ್ಣೆ ಮತ್ತು ಬ್ರೆಡ್ಡು ಅಷ್ಟೇ, ಇನ್ನೇನು ಬೇಡ. ಆಮೇಲೆ ಸ್ವಲ್ಪ ಬೇಕಾದವರು ಏನದು ಕೊತ್ತಂಬರಿ ಸೊಪ್ಪು ಅದ್ರ ಮೇಲ್ಗಡೆ ಹಾಕೋಬೋದು, ಚೆನ್ನಾಗಿರುತ್ತೆ. ಸೊ ಇವಾಗ ನಾವು ಸ್ಟಾರ್ಟ್ ಮಾಡೋಣ ಎಗ್ ಆಮ್ಲೆಟ್ನ. ಓಕೆ, ಈಗ 11 ಜನ ಅಂತ ನಾನು ಬರ್ತಿದ್ದೆ, ಅಷ್ಟರೊಳಗೆ ನೋಡಿ ಶಾಕ್ ಆದೆ. ಏನಕ್ಕೆ ಅಂದರೆ ನೀವು ಶಾಕ್ ಆಗ್ತೀರಾ ನೋಡಿ. ಇವ್ರು ಶಾಕ್ ಆಗ್ತಾರೆ. ಯಾಕೆಂದ್ರೆ ಈ ನನ್ನ ಮಕ್ಕಳು ಹಾಗಲಕಾಯಿ ಇದ್ರೆ ಹಾಗಲಕಾಯಿ ಪಲ್ಯ ತಿನ್ನೋದೇ ಇಲ್ಲ. ನಾವು ಅದು ಹಾಗಲಕಾಯಿ ಪಲ್ಯ ಅಷ್ಟು ಒಳ್ಳೇದು ಅಂತ ಅವ್ರಿಗೆ ಏನ್ ಗೊತ್ತು, ತಿನ್ನಕ್ಕೆ ಹೇಳ್ತಾರೆ. ಹಾಗಲಕಾಯಿ ಪಲ್ಯ ಮಾಡಿದೀನಿ ಅಂದ್ರೆ ಕಬಾಬ್ ತರ್ಸ್ಕೊಂಡ್ ತಿನ್ನೋದು, ಮೊಟ್ಟೆ, ಇವಾಗ ಏನೋ ಮೊಟ್ಟೆ ಎಗ್ ಬುರ್ಜಿ ಮಾಡ್ಕೊಂಡ್ ತಿಂತವ್ರೆ. ಬರೀ ಅದೇ ವೆಜ್ ತಿನ್ಬೇಕು, ಬರೀ ನಾನ್ ವೆಜ್ ವೆಜ್ ತಿಂತೀವಿ. ರೈಸ್ ಪಲಾವು ಅಥವಾ ವೆಜಿಟೇಬಲ್ ಹಾಕಿರೋ ಪಲ್ಯ ಚಪಾತಿಗೆ ಇದೆಲ್ಲ ಒಳ್ಳೇದು. ಇದು ಹಾಗಲಕಾಯಿ ಆಗಲ್ಲ ಕಣಮ್ಮ ತಿನ್ನಕ್ಕೆ, ಆಗಲ್ಲ, ಒಳ್ಳೇದು. ನಾನು ಎಷ್ಟು ಚೆನ್ನಾಗಿ ಮಾಡ್ತೀನಿ, ಅದನ್ನ ಚೂರು ಕಹಿ ಇರಲ್ಲ, ಏನಿಲ್ಲ. ತಿನ್ನಕ್ಕೆ ಹೇಳ್ತಾರೆ. ಹಿಂಗೆಲ್ಲ ಮಾಡ್ಕೊಟ್ರೆ ಸಾಕಪ್ಪ ಅಂತಾರೆ ಜನಗಳು. ಇವರು ಮಾಡಿದ್ರು ತಿನ್ನೋದು ಕಷ್ಟ. ನಮ್ಮ ಅಜ್ಜಿ ಮಾಡ್ಕೊಡ್ತಿತ್ತಲ್ಲ ಹಾಗಲಕಾಯಿ ಪಲ್ಯ, ಅದು ಪಲ್ಯ ಅಂದ್ರೆ ನಾನು ಹೇಳ್ಕೊಟ್ರದ ನಿಮ್ಮ ಅಜ್ಜಿ ಮಾಡ್ತಾ ಇದ್ದೀನಿ. ಸೊ ಈ ಕಡೆ ಪಾಪ ನಮ್ಮಮ್ಮ ಕಷ್ಟಪಟ್ಟು ಏನೋ ಹಾಗಲಕಾಯಿ ಪಲ್ಯ ಮಾಡ್ತಿದ್ರೆ, ಈ ಕಡೆ ಡ್ಯಾಡಿ ಇಷ್ಟಪಟ್ಟು ಅಲ್ಲಿಗೆ ಆಫ್ ಮಾಡ್ಬಿಟ್ರು. ಇದಾಯ್ತು, ಗೇಮ್ ಮಾಡ್ಕೊಂಡು ಕೂತವ್ರೆ. ಆಯ್ತು, ಏನ್ ಮಾಡ್ತಿತ್ತ ಯಶಸ್ ಡ್ಯಾಡಿ? ಕ್ಯಾಂಡಿ ಕ್ರಶ್ ಆಡ್ಬೇಕು. ಕ್ಯಾಂಡಿ ಕ್ರಶ್ ಆಡ್ತೈತೆ ಗೇಮು. ಇಲ್ಲಿ ನೋಡ್ರಿ, ಚಿಂತಿಂದ ಒಂದು ಸಂತೆಲೂ ಇದ್ದೆ ನನಗೆ. ಸರಿ ಶುಂಡ್ರು, ನಿಮ್ಮ ಅಜ್ಜಿ ಇರುವಾಗ ನಿಮ್ಮ ಅಜ್ಜಿ ಹತ್ರ ಯಾವಾಗ್ಲೂ ಹೋಗಿ ಮಲ್ಕೊಳೋನು ಕುತ್ಕೊಳೋನು. ಇವಾಗ ನಿಮ್ಮ ಅಜ್ಜಿ ಇಲ್ವಲ್ಲ, ಇವಾಗ ನನ್ನ ಹತ್ರ ಬರ್ತಾನೆ. ನಾನು ಎಲ್ಲಿ ಕೂತಿರ್ತೀನಿ ಅಲ್ಲೇ ಇರ್ತಾನೆ. ಅವಾಗ ಅಂದ್ರೆ ನಿಮ್ಮ ಅಜ್ಜಿ ಹತ್ರನೇ ಇರ್ತಿದ್ದ ಯಾವಾಗ್ಲೂ. ನಾವಿದ್ರೆ ಯಾರ ಹತ್ರ ಹೋಗಲ್ಲ. ನಾನು ವೇಣು ಇದು ಬಿಟ್ರೆ ಅವನಿಗೆ ಸಾಕು, ಮುಗೀತು. ಅಲ್ಲನಮ್ಮ, ನಾವಿಬ್ರು ಇದ್ರೆ ಅವ್ನಿಗೆ ಯಾರು ಬೇಡ. ನಾವಿಬ್ರು ಇಲ್ಲ ಅಂದ್ರೆ ಯಾರು ಇರ್ತಾರೆ? ಅವ್ರು ಬಿಟ್ಟು ಇವ್ರು ಯಾರು ನನಗೆ ಇಲ್ಲ. ಇತ್ತೀಚೆಗೆ ನಮ್ಮ ಅಮ್ಮನ ಹತ್ರ ಜಾಸ್ತಿ ಇರ್ತಾನೆ. ನಾವಿದ್ರು ಅಷ್ಟೇ, ನಮ್ಮ ಅಮ್ಮನ ಹತ್ರನೇ ಇರ್ತಾನೆ. ಅಮ್ಮನಿಗೆ ಅಟ್ಯಾಚ್ಮೆಂಟ್ ಜಾಸ್ತಿ ಆಗ್ತಾನೆ ಈಗ. ಅಂದ್ರೆ ಅಜ್ಜಿ ಇರಲ್ಲ ಜಾಸ್ತಿ, ನೆನಪು ಹೋಗಿ ಅಮ್ಮನ ಜೊತೆ ಇವಾಗ ಕಾಲ ಕಳೀತಾನೆ.
Bread omelette. ಬ್ರೆಡ್ ಆಮ್ಲೆಟ್ ರೆಡಿ ಆಗಿದೆ. ಸೊ ಈ ಥರ ಎಲ್ಲರಿಗೂ ಮಾಡ್ಕೊಡ್ಬೇಕು. ಆಮೇಲೆ ನಮ್ಮ ಅರ್ಜುನನ್ಗೆ ಮ್ಯಾಗಿ ಮಾಡ್ಕೊಡ್ಬೇಕಂತ, ಅವನು ಆ್ಯಕ್ಚುಲಿ ತಿನ್ನಲ್ಲ. ಸೊ ಅದಕ್ಕೆ ಸೊ ರೆಡಿ. ನಮ್ಮ ಡ್ಯಾಡಿ ತಿಂದು ಹೇಳ್ತಾರೆ ಹೆಂಗಿದೆ ಏನು ಮಾಡಿ ಇವ್ನು ಬಡ್ಕೊಂತ ಇದ್ನಲ್ಲ, ಅದಕ್ಕೆ ಬೈತಾನೆ ಇದ್ದೆ, ಕಟ್ ಮಾಡ್ಬಿಡೋಣ ಅಂತ. ಎಲ್ಲ ನೋಡ್ಕೊಂಡು ಮಾಡ್ಬೇಕು ತಾನೆ ಒಂದು ಸ್ವಲ್ಪ. ನೋಡಿ ಅಮ್ಮ ಕೈ ಕಟ್ ಮಾಡ್ಕೊಂಡ್ರೆ ಹಿಂಗೆ ಹೋಗಿ ಹಿಂಗೆ ಬರೋಷ್ಟೊತ್ತಿಗೆ ಬ್ಯಾಂಡೇಜ್ ಅವ್ರಿ. ಬೇಡ ಕಣ, ಇಲ್ಲೇ ಇಲ್ಲ ನೋಡ್ರಿ. ಇಲ್ಲ ಖಾಲಿ ಆಗೈತೆ. ಅದು ಪ್ಲಾಸ್ಟರ್. ಇಲ್ಲ ಮತ್ತೆ ತೋರಿಸಿ. 5 ರೂಪಾಯಿ ಸಾಕು. ಸ್ವಲ್ಪ ಆಗಿರೋದು ಕಣ ಪ್ಲಾಸ್ಟರ್. ಸುಮ್ಮನೆ ನೀನು ನೀ ಕಟ್ ಮಾಡ್ಬಿಡಪ್ಪ ನೀ ಸೈಡ್ಗೆ. ನಾನು ಮಾಡ್ತೀನಿ. ಎದಳಮ್ಮ ನೀನು ತಗೊಳ್ತೀನಿ, ಇಲ್ಲೇ ತಗೊಳ್ತೀನಿ. ಬಾರ, ಇನ್ನೇನು ಹೋಗ್ತೀಯ ಬಾರ. ಸುಮ್ಮನೆ ನಮ್ಮ ಬ್ಯಾಂಡೇಜ್ ಹಾಕ್ಲಿ, ಅದು ಇಲ್ಲ ರಕ್ತ ನಿಲ್ಲಲ್ಲ ಅದು. ಹಂಗಲ್ಲ ಬಿಡು, ಹಂಗ ನೀನು ಕಟ್ ಮಾಡಕ್ ಬರಲ್ಲ. ಹಂಗಲ್ಲ, ನಾನು ಕಟ್ಕೊಳ್ತೀನಿ ಹಿಂಗೆ. ನಿಜವಾಗ್ಲು ದೇವರಾಣೆ. ಸರಿ ತಿನ್ನು ಆಯ್ತು. ಯಾಕೆಂದ್ರೆ ಅವ್ರಿಗೆ ಮೊಟ್ಟೆ ಇದೆಲ್ಲ ಇಷ್ಟ ಅಲ್ಲ, ಅದಕ್ಕೆ ದೇವ್ರ ಮೇಲೆ ಆಡೆ ಇಟ್ಬಿಟ್ರು ನಿಮ್ ಡ್ಯಾಡಿ. ಮೊಟ್ಟೆ ಬ್ರೆಡ್ ಅಂತ ತುಂಬ ಇಷ್ಟ. ಮತ್ತೆ ಇಷ್ಟ ಇರೋದನ್ನ ಬಂದ್ರೆ ಅದು ಹೆಂಗೆ ಇದ್ರು ಚೆನ್ನಾಗೇ ಇರುತ್ತೆ. ಆದ್ರೂ ಮಾಡೋದ್ರ ಮೇಲೆ ಡಿಪೆಂಡ್. ಅದು ಮೊಟ್ಟೆ ಎಲ್ಲಾರು ಮಾಡ್ತಾರೆ, ಎಲ್ಲಾರು ತಿಂತಾರೆ. ಅದು ಮಸಾಲೆ ಹಾಕ್ತಿವಲ್ಲ ಅದ್ರ ಮೇಲೆ ಡಿಪೆಂಡ್. ಏನ್ ಮಸಾಲೆ ಹಾಕಿದ್ಯಾ? ಪೆಪ್ಪರ್ ಪೌಡ್ರು, ಖಾರದ ಪುಡಿ, ಉಪ್ಪು. ಎಲ್ಲಾರು ಹಾಕದೆ ನೀನು ಹಾಕಿರೋದು. ಸರಿ ಬೇರೆ ತಿನ್ನಕ್ಕೂ ಈ ಬ್ರೆಡ್ ಸರಿ ಆಯ್ತು, ತಿನ್ನು. ಓಕೆ, ಈಗ ನಾನು ತಿಂದು ಟೇಸ್ಟ್ ಹೇಳ್ತೀನಿ. ತಿನ್ನ ಹೆಂಗಿದೆ? ಏನ್ ಸೇಮ್? ಅದೇ ಇದು ಏನು ಬ್ರೆಡ್ ಆಮ್ಲೆಟ್ ತಂದೆ ಐತೆ. ಹಂಗೆ ಇರೋದು. ಸೊ ಯೋಗಿ ಇವಾಗ ಬ್ಯಾಂಡೇಜ್ ತಂದ. ಬೇಗ ಹಾಕೋ ನಮ್ಮಮ್ಮಂಗೆ. ಚಿಕ್ಕದಾಗೇನಮ್ಮ. ಸೊ ಯೋಗಿ ಬ್ಯಾಂಡೇಜ್ ಆಗ್ತಾ ಇದ್ದಾನೆ. ಇವಾಗ ಅರ್ಜುನ್ ಕಟ್ ಮಾಡ್ತವ್ರೆ ಹಾಗಲಕಾಯಿನ. ಚೆನ್ನಾಗೇ ಕಟ್ ಮಾಡ್ತಾರೆ ಅರ್ಜುನ್, ಸಖತ್ತಾಗಿ. ನಮ್ಮ ಅಮ್ಮನಿಗೆ ನಾವು ಕೆಲಸ ಮಾಡಬೇಡ ಅಂತ ಹೇಳ್ತೀವಿ, ನಾವೇ ಮಾಡ್ಕೊಳ್ತೀವಿ ಅಮ್ಮ ಅಂತೀವಿ. ಆದ್ರೆ ನಮ್ಮ ಅಮ್ಮ ಕೇಳಲ್ಲ. ಅಮ್ಮ ಇದೆಲ್ಲ ತೆಗಿಬೇಕೇನಮ್ಮ? ಎಲ್ಲರಿಗೂ ಈರುಳ್ಳಿ ಕುಯ್ದು ನೀರು ಬರುತ್ತೆ. ಪಲ್ಯ ತಿನ್ಬೇಕು ನೆನ್ಸ್ಕೊಂಡು ಖಾಲಿ ಆಯ್ತಾ? ಇನ್ನೂ ಬೇಕಾ ರೆಡಿ? ಇನ್ನೊಂದು ತಗೊಂಬರ್ಲಾ? ಕೊಡಿ. ಡ್ಯಾಡಿ ಇನ್ನೊಂದು ಕೊಡು, ತಿನ್ನುತ್ತೆ. ಬಿಸಿ ಬಿಸಿ ಕೊತ್ತಂಬರಿ ಸೊಪ್ಪು, ಮೆಣಸು, ಉಪ್ಪು, ಸೊ ಫೈನಲಿ ಎಲ್ಲರಿಗೂ ಮಾಡಿ ಕೊಟ್ಟು ನಾನು ಬಂದು ತಿನ್ನುತ್ತಿರುವೆ. ನನಗೆ ಮತ್ತೆ ಬ್ರೇಕ್ಫಾಸ್ಟ್ ಆದಮೇಲೆ ಸ್ಟುಡಿಯೋದು ಕೆಲಸ ಇದೆ. ಇದು ಎಲ್ಲಿಗೆ ಹೋಗ್ಬೇಕು ನಾವು? ರೊಟ್ಟೆಗೊಳ್ಳಿ. ಏನಕ್ಕೆ ಅಂದರೆ ನಮ್ಮ ಜೇನು ಡ್ಯಾನ್ಸ್ ಸ್ಟುಡಿಯೋದು ಟೀ ಶರ್ಟ್ಗಳು ಮಾಡ್ತಾ ಇದ್ದೀವಿ ಎಲ್ಲರಿಗೂ. ಸೊ ಅದು ಪ್ರಿಂಟೌಟ್ ಮಾಡಿಸ್ಬೇಕಿತ್ತು, ಅದಕ್ಕೋಸ್ಕರ ಅಲ್ಲಿ ಹೋಗ್ಬೇಕು. ಇವಾಗ ಟಿಫನ್ ಆಗಿದ ತಕ್ಷಣ ಫಸ್ಟು ಅಲ್ಲಿ ಹೋಗ್ಬಿಟ್ಟು ಕೆಲಸ ಮುಗಿಸ್ಕೊಂಡು ಬರ್ತೀವಿ, ಆಮೇಲೆ ನೋಡೋಣ. ಸೊ ಅರ್ಜುನ್ ಬ್ರೋ ಮ್ಯಾಗಿ ತಿಂತವ್ರೆ. ಚೆನ್ನಾಗಿದೆಯಾ ಮ್ಯಾಗಿ? ಎಗ್ ಬುರ್ಜಿ ಥರ ಮೊಟ್ಟೆ ಎಲ್ಲ ಹಾಕಿ ಮ್ಯಾಗಿ ಮಾಡಿಕೊಟ್ಟು ಬೇಡ. ಏನೇ ಮಾಡಿಕೊಟ್ರು ಏನು ಇದೇ ಇರಲ್ಲ. ಮತ್ತೆ ಸುಳ್ಳು ಹೇಳೋದು ತುಂಬ ಕಲ್ತಿದ್ದಾರೆ. ಏನು ಸುಳ್ಳು ಹೇಳಿದ್ದೀನಪ್ಪ? ಏನಿಲ್ಲ, ತಮಾಷೆ ಮಾಡಿದ್ರು ಅಷ್ಟೇ. ನಮ್ಮ ಡ್ಯಾಡಿ ಪಾಪ ಹಂಗೆ ಸ್ವಲ್ಪ.
ಇವಾಗ ನಾವು ಅತ್ತಿಗೆ ಮನೆಗೆ ಬಂದ್ವಿ. ಏನು ಡಿಸ್ಕಷನ್ ಮಾಡ್ತಿದ್ದಾರೆ ಅಂದರೆ, ಅಣ್ಣ ನೀವೇ ಹೇಳ್ಬಿಡಿ. ಅಜ್ಜಿದು ಕಾರ್ಯ ತಿಂಗಳು ಕಾರ್ಯ ಹ್ಞೂ ಅದು ನಮ್ಮ ಮಾಮವ್ರ ಮನೆ ನವೀನ್ ಅವ್ರ ಮನೆಯಲ್ಲಿ ಮಾಡೋದು. ಅದಕ್ಕೆ ಅದ್ರದ್ದು ಡಿಸ್ಕಷನ್ ಯಾವಾಗ ಮಾಡ್ತಾರೆ ಏನು ಅಂದ್ಬಿಟ್ಟು ಅದೇ ಮಾತಾಡ್ತಾ ಇದೀವಿ. ನಮ್ಮ ಅತ್ತಿಗೆ ಮನೆಗೆ ಬಂದು ಮತ್ತೆ ನಮ್ಮ ಅತ್ತಿಗೆಯವರು ಫಿಶ್ ಏನಾದ್ರು ಮಸಾಲೆ ಮಾಡಿ ಇಟ್ಟಿದಾರಂತೆ. ನಮ್ಮ ಅತ್ತಿಗೆ ಮಾಡೋದು. ನಾನೇ ಮಾಡ್ತೀನಿ ಅದಕ್ಕೆ ಇವತ್ತು. ಇಡಿ ಹಂಚಿಡಿ ಅಲ್ಲ ಇನ್ನೂ ಮಸಾಲೆ ಕಳಿಸಿಲ್ವಾ? ಟೈಮ್ ಎಷ್ಟು ಅನ್ಕೊಂಡಿದ್ಯಮ್ಮ? 8:15. ಹೊಟ್ಟೆ ಹಸಿರು ಆಗ್ತಿದೆ, ಏನು ತಿಂದಿಲ್ವೇ? ಗುರುಜಿ ನೀವು ಊಟ ಮಾಡ್ಲಿಲ್ವೇನಾ? ನೀನು ಇವನು ತಿಂದಿಲ್ವಾ? ಯಶಸ್ಸ ಅಮ್ಮ ಇಲ್ಲ ಮಾಡಬೇಕು. ಓಕೆ, ಅವನು ತಿಂದ. ಮತ್ತೆ ನಾವು ಇದು ನಾವು ಇದು ಯೂನಿಫಾರ್ಮ್ ಲೊಟ್ಟೆಗಳು ಹೋಗಿದ್ವಿ. ಸೊ ಅದು ಓಕೆ ಆಯ್ತು ಯೂನಿಫಾರ್ಮ್ದು. ಅದನ್ನ 4ನೇ ತಾರೀಕು ಕೊಡ್ತಾರಂತೆ. ಅದು ಬಂದ ಮೇಲೆ ತೋರಿಸ್ತೀನಿ ನಿಮ್ಗೆ ಹೆಂಗಿದೆ ಏನು ಅಂತ. ಸೊ ಇವಾಗ ನೋಡೋಣ, ಮತ್ತೆ ನಮ್ಮ ಅಣ್ಣ ಬರಬೇಕು. ನಮ್ಮ ಅಣ್ಣ ಬಂದ್ಮೇಲೆ ಏನಾಗುತ್ತೆ ಏನು ನೋಡಿ. ಪಾಪು ಏನ್ ಮಾಡ್ತಿದ್ನಪ್ಪ ಆಗ್ಲೇ? ಹಂಗನ್ನ ಯಾವ ಪಾಪು ಮೇಲ್ಗಡೆ ಐತಂತ. ಹೌದಾ? ನೀನು ಹಂಗೆ ಮಾಡ್ತಿದ್ದ? ಏನ್ ಮಾಡ್ತಿತ್ತು ಪಾಪು? ಹಂಗಿತ್ತ? ಅಳ್ತಾ ಹಿಂಗೆ? ಈ ಮಗು ಅಂತ ಅಳ್ತಿತ್ತ? ಹೆಂಗಳ್ತು ಹೇಳು, ಹೆಂಗಳ್ತು ಹೇಳು, ಹೆಂಗಳ್ತು ಹೇಳು. ಅಯ್ಯಪ್ಪ ಓ ಹಂಗಳ್ತಿತ್ತ? ಅಷ್ಟು ಯಾಕೆ ಕಷ್ಟ? ಏಯ್ ಓಲಿ ಚಾಕ್ಲೇಟ್ ತಗೋಗಪ್ಪ, ಚಾಕ್ಲೇಟ್ ತಗೋ. ಮೀನು ಫ್ರೈ ರೆಡಿ ಆಗ್ತಿದೆ. ಮೀನು ಫ್ರೈ ಟೇಸ್ಟಿಂಗ್ ಪೌಡರ್ ನೋಡ್ತಾ ಇದೀನಿ. ಟೇಸ್ಟಿಂಗ್ ಪೌಡರ್ ನೋಡ್ತಾವ್ರೆ. ಚೆನ್ನಾಗಿದ್ಯಾ? ಈಗ ಬೇರೆ ಮಾಡ್ತಾನೆ. ಇದು ಒನ್ ಸ್ಟಾಪ್ಗೆ ನಾ ಸ್ಟಾಪು. ಮಸಾಲೆ ಯೂಸ್ ಮಾಡಿದ್ದ? ಬ್ರಾ ನೀವು ತಿಂದ್ಬಿಟ್ಟು ಹೇಳಿ ಹೆಂಗೈತೆ ಅಂತ. ಇರೋ ತಿನ್ನೋರ್ಗು ತಿನ್ನೋಕ್ಕೆ ಬಿಡೋಲ್ಲ. ಇದು ನಾನು ತಿನ್ನೋದಕ್ಕಿನ್ನ ನಮ್ಮ ಯೋಗಿ ತಿಂದು ಹೇಳಿದ್ರೆ ಟೇಸ್ಟು ಚಂದ. ಯೋಗಿ ಚಿಕನ್ ಫ್ರೈ ತಿನ್ನಲೇ. ಚಿಕನ್ ಅಲ್ಲ ಇದು, ಏನಿದು? ಮೂಮಿ. ಸಕ್ಕತ್ತಾಯ್ತಾ? ನನಗೆ ಫಿಶ್ ಫ್ರೈ ಅಂದರೆ ಸಕ್ಕತ್ ಇಷ್ಟ. ಸ್ವಲ್ಪ ಬೇಡ, ಫಿಶ್ ಫ್ರೈ ಅಂದರೆ ನಂಗೆ ಸಕ್ಕತ್ ಇಷ್ಟ. ಗೊತ್ತು, ಒಳ್ಳೆ ಬ್ಯಾಟಿಂಗ್ ಮಾಡೋದೆ. ಬೇಡ ಅಂತ ಹೇಳಿದ್ನಲ್ಲ, ಆಡಪ್ಪ. ಬೇಡ ಕಣಪ್ಪ, ಬೇಡ ಕಣ, ನೀರು ಬಂಡನು. ಊಟ ಆಯಿತು. ಊಟ ಆಗಿ ಇವಾಗ ನಮ್ಮ ಅಣ್ಣ ಬರ್ತೀನಿ ಅಥವಾ ಇನ್ನು ಕಾಯಿಸ್ತಾನೆ ಅವರೇ, ಬರ್ತಾನೆ ಇಲ್ಲ. 10 ಕಾಲ ಆಯ್ತು, ಇನ್ನು ಬರ್ತಾನೆ ಇಲ್ಲ. ನಮ್ಮ ಅಣ್ಣ ಇನ್ನೂ ಬಂದೇ ಇಲ್ಲ, ಬರ್ತಾನೆ ಇದಾರಂತೆ ಇನ್ನು. ಸೊ ಓಕೆ, ನಾವು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನಮ್ಮ ಅಣ್ಣ ಬರೋದು ತುಂಬ ಲೇಟ್ ಆಗ್ಬೋದು. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.